ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಚರ್ಚೆ ಶುರು ಮಾಡೋಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ. ನಮ್ಮ ಈ ಪ್ರಯತ್ನ ಇಷ್ಟ ಆಗ್ತಿದ್ರೆ ದಯವಿಟ್ಟು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೌದು, ಖಂಡಿತ. ಇದು ನಮಗೆ ಅಂದ್ರೆ ನಮ್ಮ ಈ ಕೆಲಸಕ್ಕೆ ತುಂಬಾ ಪ್ರೋತ್ಸಾಹ ಕೊಡುತ್ತೆ. ನಿಜ. ಈಗ ನೇರವಾಗಿ ಇವತ್ತಿನ ವಿಷಯಕ್ಕೆ ಬರೋಣ. ನಾವು ಪ್ರತಿದಿನ ಮೊಬೈಲ್ ಬಳಸುವಾಗ ಸಿಸ್ಟಮ್ ಸ್ಲೋ ಆದ್ರೆ ತಕ್ಷಣ ರಿಫ್ರೆಶ್ ಬಟನ್ ಒತ್ತಿ ಹಳೆಯ ಕ್ಯಾಶೆ ಕ್ಲಿಯರ್ ಮಾಡ್ತೀವಿ ಅಲ್ವಾ? ಹೌದು, ಮಾಡ್ತೀವಿ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ತುಂಬಿರೋ ಕಲ್ಮಶಗಳನ್ನ ಒಮ್ಮೆಗೆ ಕ್ಲಿಯರ್ ಮಾಡೋಕೆ ಒಂದು ಬಟನ್ ಇದ್ರೆ ಹೇಗಿರುತ್ತೆ ಅಂತ. ಇವತ್ತು ಬಸವಣ್ಣನವರ ಒಂದು ಅದ್ಭುತ ವಚನದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ನಾನು ಮೊದಲು ಆ ವಚನನ ಸಂಪೂರ್ಣವಾಗಿ ಓದ್ಬಿಡ್ತೀನಿ. ಖಂಡಿತ ಓದಿ. ಕಟ್ಟಿದಿರಿನಲ್ಲಿ ಶಿವಭಕ್ತನ ಕಂಡು ದೃಷ್ಟಿವಾರಿ ಶರಣೆಂದದೆ ಹುಟ್ಟೇಳು ಜನ್ಮದ ಪಾಪ ಬಿಟ್ಟು ಹಿಂಗುವುದು ನೋಡ. ಮುಟ್ಟಿ ಚರಣಕ್ಕೆರಗಿದಡೆ ತನು ಒಪ್ಪಿದಂತೆ ಅಹುದು ಪರುಷ ಮುಟ್ಟಿದಂತೆ ಕರ್ತೃಕೂಡಲ ಸಂಗನ ಶರಣರ ಸಂಗವು ಮತ್ತೆ ಭವಮಾಲೆಗೆ ಹೊದ್ದಲಿಯುವುದು ನೋಡ. ಅಬ್ಬಾ, ಎಂಥ ಅದ್ಭುತವಾದ ಸಾಲುಗಳಲ್ವಾ? ಹೌದು. ಇಲ್ಲಿ ನನಗೆ ಒಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ಅಂದ್ರೆ ಎದುರಿಗೆ ಶಿವಭಕ್ತರನ್ನ ಕಂಡ ತಕ್ಷಣ ಶರಣು ಅನ್ನೋ ಕೂಡ್ಲೆ 7 ಜನ್ಮದ ಪಾಪ ಕಳೆದೋಗುತ್ತೆ ಅಂತ ಇದೆಯಲ್ಲ, ಬರೀ ಕಣ್ಣಾರೆ ನೋಡಿ ನಮಸ್ಕರಿಸಿದ ತಕ್ಷಣ ನಮ್ಮ ಮೈಂಡ್ ಕ್ಯಾಶೆ ಕ್ಲಿಯರ್ ಆಗ್ಬಿಡುತ್ತಾ? ಇದನ್ನ ಲಾಜಿಕ್ ಏನು ಅಂತ ನೋಡಿ. ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದ ಮುಖ್ಯವಾದ ಅಂಶ ಏನಂದ್ರೆ, ಶರಣು ಅನ್ನೋದು ಕೇವಲ ಒಂದು ಪದ ಅಲ್ಲ. ಓಕೆ. ಅದೊಂದು ಸಂಪೂರ್ಣ ಮಾನಸಿಕ ಪ್ರಕ್ರಿಯೆ. ನಮ್ಮ ದೈನಂದಿನ ಜೀವನದಲ್ಲಿ ನಾನು ಅನ್ನೋ ಅಹಂಕಾರನ ಒತ್ಕೊಂಡು ತಿರುಗುತ್ತೀವಿ ಅಲ್ವಾ? ಹೌದು, ನಾನೇ ಗ್ರೇಟ್ ಅನ್ನೋ ತರ. ನಿಖರವಾಗಿ. ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋ ಆಪ್ಗಳ ಹಾಗೆ ನಮ್ಮ ಶಕ್ತಿನ ಸದಾ ಹೀರ್ತಿರುತ್ತ. ಆದರೆ ಒಬ್ಬ ನೈಜ ಶರಣನ ಎದುರು ಲೋಡ್ದಾಗ ನಾವು ಆ ಅಹಮಿಕೆನ ಬದಿಗಿಟ್ಟು ಸಂಪೂರ್ಣವಾಗಿ ಶರಣಾಗ್ತೀವಿ. ಅಂದ್ರೆ ಆ ಕ್ಷಣದಲ್ಲಿ ನಾವು ನಮ್ಮ ಈಗೋನ ಡ್ರಾಪ್ ಮಾಡ್ತೀವಿ ಅಂತ ಅರ್ಥನಾ? ಖಂಡಿತ. ಆ ಮಾನಸಿಕ ಹೊರೆ ಇಳಿದ ತಕ್ಷಣ ಒಳಗಡೆ ಇರೋ ಕಲ್ಮಶಗಳು ಸುಟ್ಟೋದಾಗೆ ಒಂದು ಹಗುರವಾದ ಅನುಭವ ಆಗತ್ತೆ. ಪಾಪ ಕಳಿಯೋದಂದ್ರೆ ಯಾವುದೋ ಮ್ಯಾಜಿಕ್ ಅಲ್ಲ. ಓಹೋ, ಅಂದ್ರೆ ಬ್ಯಾಕ್ಗ್ರೌಂಡ್ ಆಪ್ಸ್ ಕ್ಲೋಸ್ ಮಾಡಿದ ತಕ್ಷಣ ಫೋನ್ ಸ್ಪೀಡ್ ಆದ ಹಾಗೆ ನಮ್ಮ ಅಹಂಕಾರದ ಭಾರ ಇಳಿಸೋದು ಅನ್ಬೋದು. ಹೌದು, ಸರಿಯಾಗಿ ಹಿಡಿದ್ರಿ. ಇದು ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಜ್ಞಾನದ ವಿಸ್ತರಣೆ ಚರ್ಚೆನ ಕೇಳ್ತಿರೋರು ಇಂಥದ್ದೇ ಪ್ರಯತ್ನಗಳನ್ನ ಬೆಂಬಲಿಸಲು ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಬೋದು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಈಗ ವಚನದ ಮುಂದಿನ ಸಾಲುಗಳ ಬಗ್ಗೆ ಕೇಳಬೇಕು. ಬರೀ ನೋಟ ಅಥವಾ ಮಾತಿನಿಂದ ಮನಸ್ಸು ಹಗುರ ಆಗೋದಾದ್ರೆ ಶರಣರನ್ನ ಸ್ಪರ್ಶಿಸೋದು ಅಥವಾ ತಬ್ಬಿಕೊಳ್ಳೋದನ್ನ ಪರುಷಮಣಿಯ ಸ್ಪರ್ಶಕ್ಕೆ ಹೋಲಿಸಿದ್ದಾರೆ. ಹೌದು, ಪರುಷಮಣಿ. ಕಬ್ಬಿಣದ ಚಿನ್ನ ಮಾಡೋ ಪರುಷದ ಕಲ್ಪನೆ ನಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಏನ್ ಗೊತ್ತಾ, ಚಿನ್ನಕ್ಕೆ ಬೆಲೆ ಇದ್ರೂ ಅದು ಮೃದುವಾಗಿರುತ್ತೆ. ಅಂದ್ರೆ ಸುಲಭವಾಗಿ ಬೇಕಾದ ಆಕಾರಕ್ಕೆ ಬಗ್ಗಿಸಬಹುದು. ಹೌದು. ತುಕ್ಕು ಹಿಡಿದು ಗಟ್ಟಿಯಾಗಿರೋ ಕಬ್ಬಿಣದಂತಿದ್ದ ಮನುಷ್ಯ ಶರಣರ ಒಡನಾಟದಿಂದ ಚಿನ್ನದಂತೆ ಮೃದುವಾಗಿ ಎಲ್ಲದಕ್ಕೂ ಹೊಂದಿಕೊಳ್ಳುವ ಗುಣ ಪಡಿತಾನೆ ಅಂತನ ಇದರ ಅರ್ಥ. ಇದು ಕೇವಲ ಭೌತಿಕ ಸ್ಪರ್ಶನ ಅಥವಾ ಆಂತರಿಕ ಕ್ರಾಂತಿನ? ಅದ್ಭುತವಾದ ವಿಶ್ಲೇಷಣೆ. ನೋಡಿ, ಕಬ್ಬಿಣ ತನ್ನ ಕಾಠಿಣ್ಯದಿಂದಲೇ ತುಕ್ಕು ಹಿಡಿಯುತ್ತೆ ಅಲ್ವಾ? ಹೌದು, ಖಂಡಿತ. ಆದರೆ ಪರುಷದ ಸ್ಪರ್ಶದಿಂದ ಅದು ಚಿನ್ನ ಆದಾಗ ಅದರ ರಾಸಾಯನಿಕ ಗುಣಮಟ್ಟವೇ ಸಂಪೂರ್ಣವಾಗಿ ಬದಲಾಗಿಬಿಡುತ್ತೆ. ಅದೇ ರೀತಿ ಶರಣರ ಒಡನಾಟದಿಂದ ಸಾಮಾನ್ಯ ಮನುಷ್ಯನ ಅಜ್ಞಾನ ಆಗಿರ್ಬೋದು, ಕ್ರೋಧ ಮತ್ತೆ ಬಿಗಿತ ಎಲ್ಲವೂ ಅಳಿಸೋಗುತ್ತೆ. ಅಂದ್ರೆ ಇದೊಂದು ಪ್ರಜ್ಞೆಯಿಂದ ಇನ್ನೊಂದು ಪ್ರಜ್ಞೆಗೆ ಹರಿಯುವ ಜ್ಞಾನದ ಸ್ಪರ್ಶ ಅಂತ ಹೇಳ್ಬೋದು. ನಿಖರವಾಗಿ. ಮನುಷ್ಯ ಒಮ್ಮೆ ಚಿನ್ನದಂತೆ ಶುದ್ಧನಾದ ಮೇಲೆ ಆತನಿಗೆ ಎಂದಿಗೂ ತುಕ್ಕು ಹಿಡಿಯೋದಿಲ್ಲ. ಅಂದ್ರೆ ಹಳೆಯ ಸಂಸ್ಕಾರಗಳಿಗೆ ಅಥವಾ ಬಸವಣ್ಣನವರು ಹೇಳುವ ಹಾಗೆ ಜನನ ಮರಣದ ಈ ಭವಮಾಲೆಗೆ ಆತ ಮತ್ತೆ ಸಿಲುಕಿಕೊಳ್ಳೋದಿಲ್ಲ. ಆತನ ಆಪರೇಟಿಂಗ್ ಸಿಸ್ಟಮ್ ಸಂಪೂರ್ಣವಾಗಿ ಅಪ್ಗ್ರೇಡ್ ಆಗಿಬಿಡುತ್ತೆ ಅಂತಾಯ್ತು. 100% ಸತ್ಯ. ಒಮ್ಮೆ ಆ ಆಂತರಿಕ ಕ್ರಾಂತಿ ನಡೆದು ಪ್ರಜ್ಞೆ ವಿಸ್ತಾರ ಆದ್ಮೇಲೆ ಮತ್ತೆ ಹಳೆಯ ಅಜ್ಞಾನದ ಸ್ಥಿತಿಗೆ ಮರಳೋದು ಅಸಾಧ್ಯ. ನೈಜ ಶರಣರ ಸತ್ಸಂಗ ಮನುಷ್ಯನ ಬದುಕನ್ನ ಶಾಶ್ವತವಾಗಿ ಪಾವನ ಮಾಡುತ್ತೆ. ಇದು ನಿಜಕ್ಕೂ ಕಣ್ತೆರೆಸುವಂತಹ ಸತ್ಯ. ಕೇವಲ ಒಂದು ನೈಜ ಒಡನಾಟದಿಂದ ನಾವು ಕಬ್ಬಿಣದಿಂದ ಚಿನ್ನದಂತೆ ಬದಲಾಗಬಲ್ಲೆವು ಅಂದ್ರೆ ಪ್ರತಿದಿನ ನಾವು ಯಾರ ಜೊತೆ ಸಮಯ ಕಳೀತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ? ಹೌದು, ಅದು ತುಂಬಾ ದೊಡ್ಡ ಪ್ರಶ್ನೆ. ಖಂಡಿತ. ಎಂಥವರ ಸಹವಾಸನ ನಾವು ಆರಿಸ್ಕೊಳ್ತಿದ್ದೀವಿ, ಮತ್ತೆ ಪ್ರತಿದಿನ ನಮ್ಮನ್ನ ಯಾರು ರೂಪಿಸ್ತಿದ್ದಾರೆ ಅನ್ನೋ ಆಳವಾದ ಪ್ರಶ್ನೆನ ನಾವೆಲ್ಲರೂ ಕೇಳ್ಕೊಳ್ಬೇಕಾಗಿದೆ. ಹೌದು, ಈ ಬಗ್ಗೆ ಎಲ್ಲವೂ ಯೋಚಿಸಲೇಬೇಕು. ಖಂಡಿತ.
ಈ ಅದ್ಭುತ ಚಿಂತನೆಗೆ ದಾರಿ ಮಾಡಿಕೊಟ್ಟ ಹಾಗೆ ನಮ್ಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡ್ತಿರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ಗೌರವಪೂರ್ವಕ ಧನ್ಯವಾದಗಳು. ಇವತ್ತಿನ ಈ ಚರ್ಚೆನ ಇಲ್ಲಿಗೆ ಮುಗ್ಸೋಣ. ಶರಣು ಶರಣಾರ್ಥಿ.